ಎಲ್ಲ ನಿಂತ್ಕೊಂಡಿರುತ್ತೆ. ತಾನಾಗೆ ಅದ್ರದ್ದು ಬುಡ ಎಲ್ಲ ಸ್ಟ್ರಾಂಗ್ ಆಗಿ ನರಗಳಿಗೆಲ್ಲ ಒಂದು ಚೈತನ್ಯ ಕೊಡುತ್ತೆ. ಎಲ್ಲ ಕುದಿಸಿದ್ರೆ ಸಾಕು, ಒಂದು ಸಲ ಅದು ಕುದಿ ಬರಬೇಕು ಅಷ್ಟೇ. ಪೋಷಕಾಂಶಗಳ ಕೊರತೆ ಇರುತ್ತೆ ಅಲ್ವಾ, ನರಗಳು ವೀಕ್ ಆಗಿರುತ್ತೆ, ಹೇರಿನ ಬುಡ ಡಲ್ ಆಗಿರುತ್ತೆ, ಬುಡದಲ್ಲಿ ಬೇರುಗಳು ಚಿಕ್ಕ ಚಿಕ್ಕದಿರುತ್ತೆ. ಅಂಥವ್ರಿಗೆ ಈ ಎಣ್ಣೆ ಅಲ್ವಾ ನರಗಳೆಲ್ಲ ತಗೊಳುತ್ತೆ. ಈ ರೀತಿ ಒಂದ್ಸಲ ಬಾಚಿ ನಾನು ಕೂಡ ತಲೆಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸ್ನಾನ ಮಾಡಿದ ನಂತರ ನೋಡಿ ಹೇರ್ ಒಂದು ರೀತಿ ಶೈನಿಂಗ್ ಆಗುತ್ತೆ, ತುಂಬ ಚೆನ್ನಾಗಿ ಆಗುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ನಿಮ್ಮ ನಮಸ್ತೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಹೇರ್ ಆಯಿಲ್ ಮಾಡಿ ತೋರಿಸ್ತೀನಿ. ಈ ಹೇರ್ ಆಯಿಲು ಸಾಮಾನ್ಯದಲ್ಲ, ನ್ಯಾಚುರಲ್ ಆಗಿ ಮನೇಲೇ ಮಾಡಿರುವಂತಹ ಹೇರ್ ಆಯಿಲು. ಯಾವುದೇ ಕೆಮಿಕಲ್ಸ್ ಇಲ್ಲ, ಸೈಡ್ ಎಫೆಕ್ಟ್ ಇಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಇದನ್ನು ಯೂಸ್ ಮಾಡ್ಬೋದು. ಎಷ್ಟೋ ಮಂದಿ ಹೇರ್ ಉದ್ರಿ ಬುಡಾಗ್ಬಿಟ್ಟಿದೆ ಅಲ್ವಾ, ಡೆಂಡ್ರಪ್ ಆಗಿದೆ ಅಲ್ವಾ, ಹೇರ್ ಉದ್ದನೇ ಬೆಳೀತಾ ಇಲ್ಲ, ಸಣ್ಣದಾಗಿ ಹೇರ್ ಇರುತ್ತೆ, ತುಂಬ ತೆಳುವಾದ ಹೇರ್ ಇರುತ್ತೆ. ಅಂಥವ್ರಿಗಂತೂ ಬೆಸ್ಟ್ ರಿಸಲ್ಟ್ ಕೊಡುತ್ತೆ. ಇದು ನಮ್ಮ ಹೇರಿನ ರೂಟನ್ನೇ ಚೇಂಜ್ ಮಾಡುತ್ತೆ ಅಂತ ಹೇಳ್ಬೋದು. ನಮ್ಮ ಹೇರ್ ಬೆಳೀಲಿಕ್ಕೆ ಅದರದ್ದೇ ಆದ ಪೋಷಕಾಂಶಗಳು ಬೇಕಾಗತ್ತೆ. ಅದರದ ಬೇರು ಹಾಗೆ ಅದರದ್ದು ಬುಡ ಎಲ್ಲ ಗಟ್ಟಿಯಾಗಿ ಸ್ಟ್ರಾಂಗ್ ಆಗಿ ಇರಬೇಕಾಗತ್ತೆ. ಅವೆಲ್ಲ ಸ್ಟ್ರಾಂಗ್ ಆಗಿ ಇದ್ರೇ ನಮ್ಮ ಹೇರು ಚೆನ್ನಾಗಿ ಬೆಳೆಯೋದು. ಅಂತಹ ಹೇರ್ ಇದ್ದವರಿಗೆ ಅಂದರೆ ಉದುರು ಹೋಗುತ್ತೆ, ಹೇರಿನ ಬುಡ ಗಟ್ಟಿನೇ ಇರಲ್ಲ, ಸ್ಟ್ರಾಂಗ್ ಆಗಿರಲ್ಲ, ಬೇರಿಗೆಲ್ಲ ಜೀವ ಕೊಡುತ್ತೆ ಅಂತ ಹೇಳ್ಬೋದು. ಅಂತಹ ಹೇರ್ ಆಯಿಲನ್ನು ಮಾಡಿದ್ದೀನಿ. ಇದನ್ನು ನಾನು ಹೇಳೋ ರೀತಿಯಲ್ಲೇ ನೀವು ಅಪ್ಲೈ ಮಾಡಿದರೆ ನಿಮ್ಮ ಹೇರ್ ಒಂದು 7 ದಿನದಲ್ಲಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಏನೇ ಹೇರು ಇಲ್ಲ ಅಂದರೂ ಕೂಡ ನೀವೇ ಆಶ್ಚರ್ಯಪಡ್ತೀರ. ಹೀಗೆ ಮಾಡಿ ನೋಡಿದಾಗ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಹೇರು ಹುಟ್ಕೊಂಡು ಬಂದಿರುತ್ತೆ. ಹಾಗೆ ನಾವು ಈ ಹೇರನ್ನು ಹೇಗೆ ಮಾಡಿ ನೋಡಿದಾಗ ಇಲ್ಲೆಲ್ಲ ಚಿಕ್ಕ ಚಿಕ್ಕ ಹೇರೆಲ್ಲ ನಿಂತ್ಕೊಂಡಿರುತ್ತೆ. ತಾನಾಗೆ ಅದ್ರದ್ದು ಬುಡ ಎಲ್ಲ ಸ್ಟ್ರಾಂಗ್ ಆಗಿ ನರಗಳಿಗೆಲ್ಲ ಒಂದು ಚೈತನ್ಯ ಕೊಡುತ್ತೆ. ಈ ಹೇರ್ ಆಯಿಲನ್ನು ನೀವು ಕಂಪಲ್ಸರಿ ಯೂಸ್ ಮಾಡ್ತಾ ಬಂದರೆ ಒಂದು ತಿಂಗಳೊಳಗೆ ನಿಮಗೆ ಒಳ್ಳೆ ರಿಸಲ್ಟು, ನಿಮ್ಮ ತಲೆ ತುಂಬ ಹೇರ್ ಅಂತೂ ನೀವು ನೋಡ್ಬೋದು. ಬನ್ನಿ, ಹಾಗಾದರೆ ನಾನು ಯಾವ ರೀತಿ ಮಾಡ್ತೀನಿ, ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಎಲ್ಲವೂ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಹಾಗೆ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ಬಂದವರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಒತ್ಕೊಳ್ಳಿ. ನಾನು ಯಾವುದೇ ಒಂದು ವಿಡಿಯೋ ಹಾಕಿದರೂ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಈ ರೆಮಿಡಿಯಲ್ಲಿ ಯಾವುದೇ ಕೆಮಿಕಲ್ಸ್ ಇಲ್ಲ, ಅಂದರೆ ನಾನು ಯಾವುದೇ ಒಂದು ರೆಮಿಡಿ ಮಾಡಿದರೂ ಕೂಡ ಕೆಮಿಕಲ್ಸ್ ಇಲ್ಲ, ಹಾಗೆ ಸೈಡ್ ಎಫೆಕ್ಟ್ ಇಲ್ಲ. ಎಲ್ಲರೂ ಇದನ್ನು ಯೂಸ್ ಮಾಡ್ಬೋದು. ಬನ್ನಿ, ಹಾಗಾದರೆ ಯಾವ ರೀತಿ ಮಾಡ್ತೀನಿ ಅಂತ ನೋಡ್ಕೊಬರೋಣ. ಒಂದು ಚಿಕ್ಕ ಬೌಲನ್ನು ತಗೊಂಡಿದ್ದೀನಿ, ಸ್ವಲ್ಪ ಕೊಕೊನಟ್ ಆಯಿಲನ್ನು ಹಾಕ್ಕೊಂಡಿದ್ದೀನಿ. ನಿಮಗೆ ಯಾವ ಆಯಿಲ್ ಇಷ್ಟ ಅದನ್ನು ಹಾಕ್ಕೊಳ್ಳಿ, ಆದರೆ ಕೊಕೊನಟ್ ಆಯಿಲ್ ಹಾಕೋದ್ರಿಂದ ತುಂಬ ಒಳ್ಳೆಯದು. ಹಾಗೆ ಇಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ತಗೊಂಡಿದ್ದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಲ್ಲಂಜಿ ಸೀಟನ್ನು ತಗೊಂಡಿದ್ದೀನಿ. ಈ 3 ವಸ್ತು ಇದ್ದರೆ ಸಾಕು, ಒಂದು ನ್ಯಾಚುರಲ್ ಆದ ಹೇರ್ ಆಯಿಲು ರೆಡಿ ಆಗುತ್ತೆ. ಹಾಗೆ ಇದು ಮಾಡುವ ರೀತಿ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ಅದನ್ನು ಕೂಡ ನೋಡಿ. ಹಾಗೆ ಇದನ್ನು ನಾನು ಬಿಸಿ ಮಾಡಲ್ಲ, ಹಾಗೆಯೇ ಮಿಕ್ಸಿಗೆ ಹಾಕೋತೀನಿ. ಮಿಕ್ಸಿಗೆ ಹಾಕಿ ಪೌಡ್ರನ್ನು ಮಾಡ್ಕೊಂಡಿದ್ದೀನಿ. ಇದು ಸ್ವಲ್ಪ ತರಿ ಇದೆ, ಇದೇ ರೀತಿ ಮಾಡ್ಕೋಬೇಕು. ಈ ಹೇರ್ ಆಯಿಲು ಒಂದು ರೀತಿ ಡಿಫ್ರೆಂಟ್ ಅಂದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ನೀವು ತುಂಬ ಜಾಸ್ತಿನೂ ಕೂಡ ಮಾಡ್ಕೋಬೋದು. ಹಾಗೆ ಒಂದು ತೋಪಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಆ ತೋಪಿನ ಮೇಲ್ಗಡೆ ಈ ಸಣ್ಣ ಬೌಲು, ಅಂದರೆ ನಾನು ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ಅಲ್ವಾ, ಆ ಬೌಲನ್ನು ಅದರೊಳಗಡೆ ಹಾಕಿದ್ದೀನಿ. ಆವಾಗ ಅದು ಎಣ್ಣೆ ಬಿಸಿ ಆಗ್ತಾ ಇದೆ. ಈಗ ನೋಡಿ ಮಾಡಬೇಕು, ಹತ್ರನೇ ಇದ್ಕೊಂಡು ಮಾಡಬೇಕಾಗತ್ತೆ. ತುಂಬ ಜಾಸ್ತಿ ನೀರನ್ನು ಹಾಕೋಬಾರ್ದು, ಅದರದ್ದು ಉಗಿಗೆ ಚೆಲ್ಲೋಗೋ ಚಾನ್ಸು ಇರುತ್ತೆ ಎಣ್ಣೆ. ಹಾಗೆ ಆ ಎಣ್ಣೆ ಒಳಗಡೆ ನಾನು ಮಾಡ್ಕೊಂಡಿರುವ ಪೌಡ್ರು, ಅಂದರೆ ಮೆಂತ್ಯ ಮತ್ತು ಕಲ್ಲಂಜಿ ಸೀಟಿ 2 ಪೌಡ್ರ್ ಮಾಡ್ಕೊಂಡಿದ್ದೀನಲ್ವ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಸಣ್ಣ ಫ್ಲೇಮಲ್ಲಿ ಹಾಗೇ ಮುಚ್ಚಿ ಇಡಬೇಕು. ಅದೇನಾಗುತ್ತೆ, ಚೆನ್ನಾಗಿ ಕುದಿಯುತ್ತೆ, ಅಂದರೆ ಸ್ವಲ್ಪ ಟೈಮು ಬೇಕು, ನಿಧಾನವಾಗಿ ಕುದಿಯುತ್ತೆ ನೋಡಿ. ಹೀಗೆ ಒಂದು ಸಲ ಕುದಿಸಿದರೆ ಸಾಕು, ಒಂದು ಸಲ ಅದು ಕುದಿ ಬರಬೇಕು ಅಷ್ಟೇ. ಹಾಗೆ ನಾವು ಸ್ಟೋವನ್ನು ಬಂದ್ ಮಾಡಬೇಕು. ಆ ಬಿಸಿ ನೀರಲ್ಲೇ ಅದು ಇರಬೇಕು, ಒಂದು 2 ಅವರ್ ಹೀಗೆ ತಗೊಳುತ್ತೆ. ಈ ಥರ ಮಾಡಿದರೆ ನಮಗೆ ಒಳ್ಳೆ ಬೆನಿಫಿಟ್ಸ್ ಸಿಗತ್ತೆ. ಆ ಆಯಿಲಲ್ಲಿ ಎಲ್ಲವೂ ಬಿಟ್ಕೊಂಡು ಬಂದುಬಿಡತ್ತೆ, ಆಯಿತಾ. ಈಗ ಇದು ನೋಡಿ ತಣ್ಣಗಿದೆ, ನಾನು ತೆಗಿತಾ ಇದ್ದೀನಿ. ಹೇರ್ ಆಯಿಲು ರೆಡಿಯಾಗಿದೆ. ಈ ರೀತಿಯಾಗಿದೆ, ಎಲ್ಲ ಬಿಟ್ಕೊಂಡಿದೆ, ಒಂದೇ ಕುದಿಗೆ ಚೆನ್ನಾಗಿ ಬಿಟ್ಕೊಂಡಿದೆ. ನಾವೀಗ ಸ್ಟೋವಿಂದನೂ ಹಾಗೆ ಡೈರೆಕ್ಟ್ ಬಿಸಿ ಮಾಡ್ಬೋದು. ಅದು ಬೆನಿಫಿಟ್ಸ್ ಬೇರೆ ಥರ ಇರುತ್ತೆ, ಇದು ಕೂಡ ಡಿಫ್ರೆಂಟಾಗಿ ಒಳ್ಳೆ ಬೆನಿಫಿಟ್ಸ್ ಸಿಗತ್ತೆ ನೋಡಿ. ನಾನು ಈಗ ಒಂದು ಬಾಟ್ಲಲ್ಲಿ ಹಾಕೋತೀನಿ. ಅದರದ್ದು ಆ ಪೌಡ್ರ್ ಹಾಕಿದ್ದೀನಿ ಅಲ್ವಾ, ತರಿ ಇದೆ ಅಲ್ವಾ, ಅದು ಎಲ್ಲವೂ ನಾನು ಬಾಟ್ಲಲ್ಲಿ ಹಾಕಿಟ್ಕೋತೀನಿ. ಅದು ಅದರದ್ದು ತಳದಲ್ಲಿ ಕುಂತಿರುತ್ತೆ, ಆವಾಗ ಅದು ನೆನೀತಾ ಇರುತ್ತೆ.
ಇದು ಇಷ್ಟೇ ಅಲ್ಲ ನೋಡಿ, ಇದು ಹಾಗೆ ಬಾಟ್ಲಲ್ಲಿ ಹಾಕಿ ಇಟ್ಟು ಯೂಸ್ ಮಾಡೋದು ಅಲ್ಲ, ಇನ್ನೂ ಅದಕ್ಕೆ ಸಣ್ಣ ಕೆಲಸ ಇದೆ. ಇಲ್ಲಿಗೆ ಮುಗಿಯೋದಿಲ್ಲ, ಹೇರ್ ಆಯಿಲು ರೆಡಿ ಆಗಲ್ಲ, ಇನ್ನೂ ಸ್ವಲ್ಪ ಟೈಮ್ ತೊಗೋಬೇಕು, ಟೈಮ್ ಇಟ್ಟು ಮಾಡ್ಕೋಬೇಕು. ಓಕೆನಾ? ಹೇರ್ ಆಯಿಲ್ ಅಂತೂ ಮಾಡಿ ಆಯ್ತಲ್ವ. ಅದನ್ನು ನಾವು ಹೇಗೆ ಬಳಸಬೇಕು ಅಂದರೆ, ಅದನ್ನು ಬಾಟ್ಲಲ್ಲಿ ಹಾಕ್ಕೊಂಡು ಇಟ್ಕೋತೀವಿ ಅಲ್ವಾ, ಇದೇ ಬಾಟ್ಲಲ್ಲೂ ಹಾಕ್ಕೊಂಡಿದ್ದೀವಿ ಅಲ್ವಾ, ಈ ಬಾಟಲ್ ಮುಚ್ಚಳವನ್ನು ತೆಗಿಬೇಕು. ಒಂದು ದೊಡ್ಡ ಪಾತ್ರೆ ಒಳಗಡೆ ಈ ಡಬ್ಬವನ್ನು ಇಡಬೇಕು, ಹಾಗೆ ಬಿಸಿಲಲ್ಲಿ ತಗೊಂಡೋಗಿ ಇಡಬೇಕು. ದೊಡ್ಡ ಪಾತ್ರೆಯಲ್ಲಿ ಯಾಕೆ ಇಡಬೇಕು ಅಂದರೆ, ಏನಾದರೂ ಬಿಕ್ಕು ಏನಾದರೂ ಬಂದರೆ ಚೆಲ್ಬಿಡ್ಬೋದು ಅಂತ. ಓಕೆನಾ? ಅದಕ್ಕೆ ಒಂದು ದೊಡ್ಡ ಪಾತ್ರೆ ಒಳಗಿಟ್ಟರೆ ಚೆಲ್ಲಿದ್ರು ಕೂಡ ಅದರಲ್ಲೇ ಇರುತ್ತಲ್ವ. ಬಿಸಿಲಲ್ಲಿ ನೀವು ಒಂದು 8ರಿಂದ 10 ಡೇಸು ಹಾಗೆಯೇ ಇಡಬೇಕು, ಹೀಗೆ ಮುಚ್ಚಳ ತೆಗೆದು ಇಡಬೇಕಾಗತ್ತೆ. ಅದು ಆ ಸೂರ್ಯನ ಪ್ರಕಾಶಕ್ಕೆ ಬಿಸಿಯಾಗಬೇಕು. ಬಿಸಿಯಾಗಿ 8 ದಿನ 10 ದಿನ ಆದಮೇಲೆ ನ್ಯಾಚುರಲ್ ಆದ ಹೇರ್ ಆಯಿಲು ರೆಡಿ ಆಗುತ್ತೆ. ನಮಗೆ ಏನೇನು ನಮ್ಮ ಹೇರಲ್ಲಿ ಪೋಷಕಾಂಶಗಳ ಕೊರತೆ ಇರುತ್ತೆ ಅಲ್ವಾ, ನರಗಳು ವೀಕ್ ಆಗಿರುತ್ತೆ, ಹೇರಿನ ಬುಡ ಡಲ್ಲಾಗಿರುತ್ತೆ, ಬುಡದಲ್ಲಿ ಬೇರುಗಳು ಚಿಕ್ಕದಿರುತ್ತೆ, ಅಂಥವ್ರಿಗೆ ಈ ಎಣ್ಣೆನ ಈ ರೀತಿ ಮಾಡಿಕೊಂಡು ಯೂಸ್ ಮಾಡ್ತಾ ಬಂದರೆ ಬುಡ ಬೇರೆಲ್ಲ ಚಿಗುರ್ಕೊಂಡು ತುಂಬ ಚೆನ್ನಾಗಿ ಒಂದು ಹೇರ್ ಇದ್ದಲ್ಲಿ 1000 ಹೇರು ಹುಟ್ಟಿ ಬರುತ್ತೆ ಅಂತ ಹೇಳ್ಬೋದು. ಒಂದು ಸಲ ಈ ರೆಮಿಡಿಯನ್ನು ನೀವು ಟ್ರೈ ಮಾಡಿ. ಓಕೆನಾ? ಈ ರೀತಿ ಯೂಸ್ ಮಾಡಬೇಕಾಗತ್ತೆ. ಈ ಹೇರ್ ಆಯಿಲನ್ನು ಅಪ್ಲೈ ಮಾಡ್ಕೊಳ್ಳೋದು ಕೂಡ ಒಂದು ರೀತಿ ಡಿಫ್ರೆಂಟ್ ಇದೆ. ನಾವು ಚೆನ್ನಾಗಿ ಕಷ್ಟಪಟ್ಟು ಟೈಮ್ ಇಟ್ಕೊಂಡು ಒಂದು ಹೇರ್ ಆಯಿಲ್ ಮಾಡ್ಕೊಂಡಿದ್ದೀವಿ ಅಲ್ವಾ, ನಮ್ಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅಲ್ವಾ, ಅದನ್ನು ನಾವು ಈ ರೀತಿ ನಾನು ಹೇಳ್ತೀನಿ ನೋಡಿ, ಅದೇ ರೀತಿ ಅಪ್ಲೈ ಮಾಡಬೇಕು. ಒಂದು ಸೈಡಿಂದ ಬುಡದ ಸ್ಕಾಲ್ಪಿಗೆಲ್ಲ ತಾಗಬೇಕು, ಆ ನರ ಬುಡ ಎಲ್ಲ ಇರುತ್ತೆ ಅಲ್ವಾ, ಅದಕ್ಕೆಲ್ಲ ಚೆನ್ನಾಗಿ ತಾಗಬೇಕು ಹೇರ್ ಆಯಿಲು. ಸ್ವಲ್ಪ ಜಾಸ್ತಿನೂ ಕೂಡ ಬೇಕಾಗ್ಬೋದು. ನಮಗೆ ಹೇರು ಹುಟ್ಟಿ ಬರಬೇಕು, ಉದುರೋದು ತಡೆ ಕಟ್ಟಬೇಕು ಅನ್ನೋದಕ್ಕೆ ಈ ಆಯಿಲು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅದಕ್ಕೆ ನಾವು ಇದನ್ನು ಬುಡಕ್ಕೆ ಆದಷ್ಟು ಬುಡ ತೊಗೋಬೇಕು. ನಮ್ಮ ಹೇರು ಈ ಎದುರುಗಡೆಯಿಂದ ಹಿಂದುಗಡೆ ತನಕನೂ ಅದರದ್ದು ಬುಡಕ್ಕೆಲ್ಲ ತಾಗುವ ಹಾಗೆ ಮಾಡಬೇಕು. ಈ ಥರ ಸ್ವಲ್ಪನೇ ತಗೊಂಡು ನಾವೆಲ್ಲ ಕಡೆ ತಾಗುವ ಹಾಗೆ ಮಾಡ್ತಾ ಬರಬೇಕು. ಇದು ಕೇವಲ ಹೇರು ಉದುರೋದು ನಿಲ್ಲತ್ತೆ, ಹಾಗೆ ಹೇರ್ ಗ್ರೋತ್ ಆಗುತ್ತೆ ಅಂತ ಅಲ್ಲ. ನಾವು ಕಲ್ಲಂಜಿ ಸೀಟ್ ಹಾಕಿದ್ದೀವಿ ಅಲ್ವ, ನಮ್ಮ ಹೇರು ಕೂಡ ಇದರಿಂದ ಬ್ಲ್ಯಾಕ್ ಆಗ್ತಾ ಬರುತ್ತೆ, ಆದಷ್ಟು ಬ್ಲ್ಯಾಕ್ ಆಗ್ತಾ ಬರುತ್ತೆ. ಎಷ್ಟೋ ಮಂದಿ ಹೇಳ್ತಾರೆ ಅಲ್ವಾ, ನಮ್ಮ ಹೇರು ಏನೇ ಮಾಡಿದ್ರು ಬ್ಲ್ಯಾಕ್ ಆಗೋಲ್ಲ ಅಂತ. ಈ ರೀತಿ ನೀವು ಮಾಡ್ತಾ ಬಂದರೆ ನಿಮಗೂ ಇದರಿಂದನೂ ಹೇರ್ ಬ್ಲ್ಯಾಕ್ ಆಗೋದು ನಿಮಗೆ ಬೆನಿಫಿಟ್ಸ್ ಸಿಕ್ಬಿಡುತ್ತೆ. ಹಾಗೆ ಕೇವಲ ನಾವು ಹೇರ್ ಆಯಿಲನ್ನು ಅಪ್ಲೈ ಮಾಡಿಕೊಂಡು ಹಾಗೆ ಬಿಡೋದಲ್ಲ, ಒಂದು ಸಲ ಮಸಾಜನ್ನು ಕೊಡಬೇಕು. ಮಸಾಜ್ ಕೊಟ್ಟಾಗ ನಮ್ಮ ಹೇರಿನ ಬುಡ ಇವೆಲ್ಲ ಇರುತ್ತೆ, ನರ ಎಲ್ಲ ಇರುತ್ತೆ ಅಲ್ವ, ಅದಕ್ಕೆ ಒಂದು ಚೈತನ್ಯ ಬರುತ್ತೆ. ಹಾಗೆ ಒಂದು ಸಲ ಬಾಚ್ಕೋಬೇಕು. ಫುಲ್ ಆಯಿಲ್ ಹಾಕೋಬಿಟ್ಟಿದ್ದೀನಿ ನೋಡಿ, ಒಂದು 2 ಟೇಬಲ್ ಸ್ಪೂನ್ ಜಾಸ್ತಿನೇ ಹೋಗಿದೆ. ಈ ರೀತಿ ಬಾಚ್ಕೋಬೇಕು ಆಯಿಲು ಅಪ್ಲೈ ಮಾಡಿದ ನಂತರ. ಆವಾಗ ನಮ್ಮ ಈ ಬುಡ ಎಲ್ಲ ಇರುತ್ತೆ ಅಲ್ವ, ಆ ನರಗಳೆಲ್ಲ ತಗೊಳುತ್ತೆ. ಈ ರೀತಿ ಒಂದು ಸಲ ಬಾಚಿ ಹಾಗೇ ಬಿಟ್ಟುಬಿಡಬೇಕು. 8 ಅವರು ನೀವು ಬಿಟ್ಟಿದ್ರೆ ಇನ್ನೂ ಒಳ್ಳೆಯದು. ಸಾಧ್ಯ ಆದರೆ ಒಂದು 2 ಅವರ್ ಆದರೂ ಬಿಡಿ. ಈ ಥರ ಒಂದು ಸಲ ಬಾಚ್ಕೊಬಿಟ್ರೆ ಎಲ್ಲ ನಮಗೂ ಒಂದು ರೀತಿ ಮೈಂಡೆಲ್ಲ ಫ್ರೆಶ್ ಆಗುತ್ತೆ ಮಸಾಜ್ ಕೊಟ್ಟು ಬಾಚ್ಕೊಂಡ್ರೆ. ನೀವು ಕೂಡ ಟ್ರೈ ಮಾಡಿ ನೋಡಿ, ಚೆನ್ನಾಗಿ ಆಯಿಲ್ ಹಾಕ್ಕೊಳ್ಳಿ, ಮಸಾಜ್ ಕೊಡಿ, ಬಾಚ್ಕೊಬಿಡಿ. ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ಮೈಂಡೆಲ್ಲ ಒಂದು ರೀತಿ. ನೋಡಿದ್ರಿ ಅಲ್ವಾ, ಈ ರೀತಿ ನೀವು ರೆಡಿ ಮಾಡಿ ಇಟ್ಕೊಂಡ್ರೆ 1-2 ಸ್ಪೂನು ಅಥವಾ 1 ಟೇಬಲ್ ಸ್ಪೂನು ಚೆನ್ನಾಗಿ ನಿಮ್ಮ ಹೇರಿಗೆ ಅಪ್ಲೈ ಮಾಡ್ಕೋಬೇಕು. ನಾನು ತೋರಿಸಿದ್ದೀನಿ ಅಲ್ವಾ, ಅದೇ ರೀತಿ ಅಪ್ಲೈ ಮಾಡ್ಕೋಬೇಕು. ಹೇರಿನ ಬುಡ ಎಲ್ಲ ತೊಗೋಬೇಕು, ಬುಡ ನರ ಎಲ್ಲ ಇರುತ್ತೆ ಅದೆಲ್ಲ ತೊಗೋಬೇಕು, ಎಳ್ಕೊಬಿಡುತ್ತೆ. ಆವಾಗ ನೀವು ದಿಢೀರಂತ ತೊಳ್ಕೊಬಾರ್ದು, ಒಂದು 8 ಅವರ್ ಆದರೂ ಬಿಡಬೇಕಾಗತ್ತೆ. ನೀವು ಬೆಳಿಗ್ಗೆನೇ ಅಪ್ಲೈ ಮಾಡ್ಕೊಂಡಿದ್ದೀರಿ ಅಂದರೆ, ಬೆಳಿಗ್ಗೆ ಒಂದು 6 ಗಂಟೆಗೆ ಅಪ್ಲೈ ಮಾಡಿದರೆ ಒಂದು 5 ಅವರ್ ಆದರೂ ನೀವು ಬಿಡಬೇಕು. ತಲೆಯೆಲ್ಲ ತೊಗೋಬೇಕು. ಅದನ್ನು ತಗೊಂಡ ನಂತರ ನೀವು ಯಾವುದೇ ಶಾಂಪು ಹಾಕಿ ಹೇರನ್ನು ತೊಳ್ಕೊಬೋದು. ಆವಾಗ ಏನಾಗುತ್ತೆ, ನಿಮ್ಮ ಹೇರಿಗೆ ಒಂದು ಶಕ್ತಿ ಬರುತ್ತೆ, ಹೇರು ಕೂಡ ಚೆನ್ನಾಗಿ ಬೆಳೆಯುತ್ತೆ, ಡ್ಯಾಂಡ್ರಫ್ ಇದ್ದರೂ ಹೊರಟೋಗುತ್ತೆ, ನರನಾಡಿಗಳೆಲ್ಲ ಅವಕ್ಕೆಲ್ಲ ಚೈತನ್ಯ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ಸಲ ಟ್ರೈ ಮಾಡಿ. ಓಕೆನೇ? ಇದೇ ರೀತಿ ಮಾಡಿ ನೋಡಿ. ನನ್ನ ಹೇರು ನಾನು ಕೂಡ ತಲೆಗೆ ಅಪ್ಲೈ ಮಾಡ್ಕೊಂಡಿದ್ದೀನಿ. ಸ್ನಾನ ಮಾಡಿದ ನಂತರ ನೋಡಿ ಹೇರ್ ಒಂದು ರೀತಿ ಶೈನಿಂಗ್ ಆಗುತ್ತೆ, ತುಂಬ ಚೆನ್ನಾಗಿ ಆಗುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ, ನಿಮಗೂ ಕೂಡ ಇದೇ ರೀತಿ ರಿಸಲ್ಟ್ ಬರುತ್ತೆ. ಆಯಿತಾ? ನೋಡಿ ಅಲ್ವಾ ಎಷ್ಟು ಚೆನ್ನಾಗಿ ಹೇರು. ಆದರೆ ನೀವು ಹೇರಿನ ಸ್ಕಾಲ್ಪ್ ಇದೆಯಲ್ವಾ, ಅದು ಡ್ರೈ ಆಗಲಿಕ್ಕೆ ಯಾವತ್ತೂ ಬಿಡಬಾರ್ದು. ವಾರಕ್ಕೆ ಒಂದು 2 ಸಲ ಆದರೂ ನೀವು ಹೇರ್ ಆಯಿಲ್ ಹಾಕಿ ಚೆನ್ನಾಗಿ ಮಸಾಜ್ ಕೊಡಬೇಕು. ಅದು ಡ್ರೈ ಆಗಲಿಕ್ಕೆ ಬಿಟ್ಟಿದ್ರಿ ಅಂದರೆ ನಿಮಗಲ್ಲಿ ಡ್ಯಾಂಡ್ರಫ್ ಆಗುತ್ತೆ. ಹಾಗೆ ನಿಮ್ಮ ಹೇರಿನ ಬುಡ ಬೇರೆ ಎಲ್ಲ ಏನಾಗುತ್ತೆ,
ಅದು ಅಂದರೆ ವೀಕ್ ಆಗಿಬಿಡತ್ತೆ. ಓಕೆನಾ? ಹಾಗಾಗಿ ಆದಷ್ಟು ನಿಮ್ಮ ಹೇರಿಗೆ ಆಯಿಲನ್ನು ಹಾಕಿ ಒಂದು 2 ಅವರು, ಕಡಿಮೆ ಅಂದರೆ ಒಂದು 2 ಅವರ್ ಆದರೂ ಬಿಡಿ, ಸಾಧ್ಯ ಆದರೆ ಒಂದು 8 ಅವರ್ ಆದರೂ ಬಿಡಿ, ತೊಗೊಳತ್ತೆ ಅಲ್ವ. ನಂತರ ಸ್ನಾನ ಮಾಡ್ಕೊಬಿಟ್ರೆ ಆಯಿತು. 4 ದಿನಕ್ಕೆ ಈ ರೀತಿ ಮಾಡ್ತಾ ಬಂದರೆ ನಿಮ್ಮ ಹೇರು ಡ್ರೈ ಆಗೋಲ್ಲ, ಕೂಲಾಗಿ ಇರುತ್ತೆ. ಹೇರಿನ ಬುಡ್ಡ ಬೇರೆಲ್ಲ ತುಂಬ ಕೂಲಾಗಿದ್ದು ನಿಮ್ಮ ಹೇರು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ. ಓಕೆನಾ? ಥ್ಯಾಂಕ್ ಯು. ನನ್ನ ವಿಡಿಯೋ ನೋಡಿದೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.